ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇನು ವಿಡಿಯೋ ಅಂತ ನಿಮ್ಗೆ ಗೊತ್ತಾಗಬೇಕಾ? ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ತುಂಬಾ ಒಳ್ಳೆ ವಿಡಿಯೋ. ಇದೇನಪ್ಪ ಅಂತ ಅಂದರೆ ನೋಡಿ, ಏಪ್ರಿಲ್ ಮೇ ಬಂತು, ತುಂಬ ಬಿಸಿಲು. ನಮ್ಮ ದೇಹನ ಎಷ್ಟೊಂದು ತಂಪಾಗಿ ಇಟ್ಕೋಬೇಕು ಅಂತ ನಾವು ತುಂಬ ಚಿಂತೆ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನಾವು ಯಾವ ಹಣ್ಣನ್ನು ತಿನ್ನಬೇಕು, ಯಾವ ತರಕಾರಿನ ತಿನ್ನಬೇಕು ಅಂತ ತುಂಬ ತೆರೆ ಕೂಡ ಕೆಡಿಸ್ಕೊತಾ ಇರ್ತೀವಿ. ಆದರೂ ನಾವು ಎಲ್ಲನೂ ತಿಂತೀವಿ. ಆದರೆ ಈ ಟೈಮಲ್ಲಿ ಕೆಲವೊಂದು ತಂಪಾಗಿರೋದನ್ನು, ಅಂದರೆ ನಮ್ಮ ದೇಹಕ್ಕೆ ತಂಪು ಕೊಡುವುದನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅಂದರೆ ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಉಪಯೋಗ ಇದೆ, ಎಷ್ಟೆಲ್ಲ ನಮ್ಮ ದೇಹ ತಂಪಾಗಿರುತ್ತೆ ಅನ್ನೋದು ಕೂಡ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಕಲ್ಲಂಗಡಿ ಹಣ್ಣು ಬೇಸಿಗೆಯ ಅತ್ಯುತ್ತಮ ಪೌಷ್ಟಿಕ ಹಣ್ಣಾಗಿದ್ದು 92% ನೀರಿನಾಂಶವನ್ನು ಹೊಂದಿದೆ. ಇದು ದೇಹವನ್ನು ಹೈಡ್ರೀಕರಿಸಿ ತಂಪಾಗಿರಿಸುತ್ತದೆ. ಇದರಲ್ಲಿ ಲೈಕೋಪಿಯನ್, ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದ್ದು ಹೃದಯದ ಆರೋಗ್ಯ, ಚರ್ಮದ ಕಾಂತಿ, ಜೀರ್ಣಕ್ರಿಯೆ ಮತ್ತು ತೂಕ ಇಳಿಕೆಗೆ ನೆರವಾಗಿರುತ್ತದೆ. ಕಲ್ಲಂಗಡಿ ಹಣ್ಣಿನ ಪ್ರಮುಖ ಆರೋಗ್ಯ ಉಪಯೋಗಗಳು: ಹೆಚ್ಚಿನ ನೀರಿನಾಂಶವಾಗಿರೋದ್ರಿಂದ ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಿ ದಣಿವನ್ನು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯ ಸಹಾಯಕರಿಗೂ ಕೂಡ ಕಲ್ಲಂಗಡಿ ಹಣ್ಣು ತುಂಬಾ ಉಪಯೋಗವಾಗಿರುತ್ತದೆ. ಇದರಲ್ಲಿರುವ ಲೈಕೋಪಿಯನ್, ಸಿಟ್ರೋಲಿಯನ್ ಅಂಶಗಳು ರಕ್ತ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಚರ್ಮ ಮತ್ತು ಕಣ್ಣಿನ ಆರೋಗ್ಯ: ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದ್ದು ಚರ್ಮವನ್ನು ಮೃದುವಾಗಿಸಲು, ಸೂರ್ಯನ ಶಾಖದಿಂದ ರಕ್ಷಿಸುತ್ತದೆ ಮತ್ತು ಕಣ್ಣಿನ ದೃಷ್ಟಿ ಉತ್ತಮಗೊಳಿಸುತ್ತದೆ. ಜೀರ್ಣಕ್ರಿಯೆಗೆ ಉತ್ತಮ. ಇದರಲ್ಲಿರುವ ನಾರಿನಾಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ಸಮಸ್ಯೆಯನ್ನು ತಡೆಯುತ್ತದೆ. ತೂಕ ಇಳಿಕೆ: ಕಡಿಮೆ ಕ್ಯಾಲೋರಿ ಹೊಂದಿರುವ ಕಾರಣ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರಿಗೆ ಇದು ಉತ್ತಮ ಆಹಾರವಾಗಿದೆ. ಸ್ನಾಯುಗಳ ನೋವು ಕಡಿಮೆ: ಕಲ್ಲಂಗಡಿಯಲ್ಲಿರುವ ಸಿಟ್ರೋಲಿಯನ್ ಎಂಬ ಅಲೋಮನೋ ಆಮ್ಲವು ವ್ಯಾಯಾಮದ ನಂತರ ಬರುವ ಸ್ನಾಯುಗಳ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ: ಇದರಲ್ಲಿರುವ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಸೇವನೆ ಮಾಡುವುದು ಹೇಗೆ ಅಂತ ತಿಳಿಸ್ತೀನಿ ಕೇಳಿ. ಕಲ್ಲಂಗಡಿ ಹಣ್ಣನ್ನು ಕಚ್ಚಾ ಹಣ್ಣಾಗಿ ಜ್ಯೂಸ್ ಮಾಡಿ ಅಥವಾ ಸಲಾಡ್ಗಳೊಂದಿಗೆ ಸೇವಿಸಬಹುದು. ಇದರ ಬೀಜಗಳು ಪೌಷ್ಟಿಕಾಂಶಗಳಾಗಿದ್ದು ಅವುಗಳನ್ನು ಟೋಸ್ಟ್ ಮಾಡಿ ತಿನ್ನಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.